ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ನಾನಿವತ್ತು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಯೂಸ್ಫುಲ್ ಟ್ರಿಕ್ಸ್ನ ತಂದಿದ್ದೀನಿ. ಅದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಿದರೆ ನಿಜವಾಗ್ಲೂ ಎಕ್ಸಾಮಲ್ಲಿ 100% ತೊಗೊಳೋದ್ರಲ್ಲಿ ಯಾವುದೇ ಥರ ಡೌಟ್ಸ್ ಇಲ್ಲ. ನಾನು ಹೇಳಿದ ಥರ ಮಾಡಿ ನಿಜವಾಗ್ಲೂ 100ನ ಎಕ್ಸಾಮಲ್ಲಿ ತೊಗೋತೀರಾ. ಇದು ಸ್ಟೂಡೆಂಟ್ಗಳಿಗೋಸ್ಕರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯೂಸ್ಫುಲ್ ಆಗಿರೋ ಟ್ರಿಕ್ಸ್ ಏನಂದರೆ, ಇವಾಗ ನೀವು ಒಂದು ಬುಕ್ಸ್ನ ಪದೇ ಪದೇ ಓದೋದ್ರಿಂದ, ಇವಾಗ ಓದೋದ್ರಿಂದ ಕ್ವಶನ್ ಆ್ಯಂಡ್ ಆನ್ಸರು ಪದೇ ಪದೇ ಬೈಹರ್ಟ್ ಮಾಡೋದ್ರಿಂದ ನೆನಪಲ್ಲಿರೋದು ತುಂಬಾ ಕಷ್ಟ ಆಗುತ್ತೆ. ಇವಾಗ ನಾನು ಹೇಳೋ ಟ್ರಿಕ್ಸ್ನ ನೀವು ಫಾಲೋ ಮಾಡಿದರೆ 100% ರಿಸಲ್ಟ್ನ ತಗೊಳ್ಳೋದ್ರಲ್ಲಿ ಯಾವುದೇ ಥರ ಮೋಸ ಇಲ್ಲ. ಏನು ಮಾಡಿ ಅಂದರೆ, ಫಸ್ಟು ನೀವು ಏನು ಓದಬೇಕು, ಇಷ್ಟನ್ನು ಓದಬೇಕು ಅನ್ನೋದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಿ, ಆಯಿತಾ. ಮತ್ತು ಸೆಕೆಂಡ್ ಒನ್ ಬಂದು ಅದನ್ನು ಮತ್ತೆ ಇನ್ನೊಂದು ಸಲ ಬಿಡಿಸಿ ಓದ್ಕೊಳ್ಳಿ. ಯಾಕಂದರೆ ನಾನು ಏನನ್ನು ಓದಿದ್ದೆ ಅನ್ನೋದು ಫಸ್ಟ್ ಸಲ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸಲ ಮತ್ತೆ ಅದನ್ನೇ ಬೈಹರ್ಟ್ ಮಾಡೋಕೆ ಹೋದರೆ ನಮ್ಮ ಮೈಂಡು ತೊಗೊಳ್ಳೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಓದಿದ್ದೀನಿ ಅಂತ ನಮಗೆ ಕಾನ್ಸಂಟ್ರೇಷನ್ನ ಕಡಿಮೆ ಮಾಡಿಬಿಡುತ್ತೆ. ಅದಕ್ಕೆ ಫಸ್ಟ್ ಸಲ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡು ಓದಿ, ಇನ್ನೊಂದು ಸಲ ಬಿಡಿಸಿ ಓದಿ. ಮತ್ತು ಮೂರನೇದು ಏನು ಮಾಡಿ ಅಂದರೆ, ನೀವು ಓದಿರೋದ್ರಲ್ಲೇ ನಿಮಗೆ ಗೊತ್ತಿರೋ ಥರನೇ ನೀವೇ ಕ್ವಶನ್ಸ್ಗಳನ್ನ ಬರಿತಾ ಹೋಗಿ. ಅಂದರೆ ಓನಾಗಿ ಕ್ವಶನ್ಸ್ಗಳನ್ನ ಕ್ರಿಯೇಟ್ ಮಾಡಿ. ನೀವೇನನ್ನು ಓದಿದ್ದೀರಾ ಅದ್ರ ಮಧ್ಯ ಇಂಪಾರ್ಟೆನ್ಸ್ ಅಂತ ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಕ್ವಶನ್ಸ್ಗಳನ್ನ ಮಾಡಿ. ಆಮೇಲೆ ಮತ್ತೆ ಆ ಕ್ವಶನ್ಸ್ಗಳನ್ನ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಸಲ ನೀವು ಏನೇನು ಪ್ಯಾರಾಗ್ರಾಫ್ ಓದಿರ್ತೀರೋ ಅದನ್ನೇ ಮತ್ತೆ ಓದಿದ್ಮೇಲೆ ನೀವು ಮಾಡಿರೋ ಕ್ವಶನ್ಸ್ಗಳಿಗೆ ನೀವೇ ಆನ್ಸರ್ನ ಮಾಡಿ. ಅವಾಗ ನೋಡಿ ನೀವೇ 75% ಆನ್ಸರ್ನ ನೀವು ಮಾಡ್ತೀರಾ. ಮತ್ತು ಇನ್ನು 30% ಏನು ಉಳಿದಿರುತ್ತೆ ಆ ಕ್ವಶನ್ಸ್ಗಳನ್ನ ಮತ್ತೆ ಬಂದು ನೀವು ಓದಿದ್ಮೇಲೆ ಮತ್ತೆ ಅದೇ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿ. ಈ ಟ್ರಿಕ್ಸ್ನ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ನೀವು 100% ರಿಸಲ್ಟ್ನ ತೊಗೊಳೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನಾನು ಹೇಳಿದ ಟ್ರಿಕ್ಸ್ನ ಫಾಲೋ ಮಾಡಿ 100% ತೊಗೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.